ನೀವು ಬಡವರಾಗುವ ಮುನ್ನ ಲಕ್ಷ್ಮೀದೇವಿ ಈ ಸೂಚನೆಗಳನ್ನು ನೀಡುತ್ತಾಳೆ. ಲಕ್ಷ್ಮೀದೇವಿ ನಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ಅಥವಾ ಅಸಮಾಧಾನಗೊಂಡಿದ್ದರೆ ಕೆಲವು ಸೂಚನೆಗಳನ್ನು ನೀಡುತ್ತಾಳೆ. ನಿಮ್ಮ ಜೀವನದಲ್ಲೂ ಈ ರೀತಿಯಾಗುತ್ತಿದ್ದರೆ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾಳೆ ಎಂದರ್ಥ. ಲಕ್ಷ್ಮೀದೇವಿ ನೀಡುವ ಈ ಸೂಚನೆಯು ನಿಮ್ಮನ್ನು ಬಡವರನಾಗಿ ಮಾಡುವುದು. ಲಕ್ಷ್ಮೀದೇವಿಯು ನಮ್ಮ ಪಾಲಿಗೆ ಸಂಪತ್ತು ಮತ್ತು ಸಮೃದ್ಧಿಯ ದೇವಿಯಾಗಿದ್ದು, ಆಕೆ ನಮ್ಮಿಂದ ಸಂತುಷ್ಟಳಾಗಿದ್ದರೆ ಅಥವಾ ನಾವು ಮಾಡುವಂತಹ ಕೆಲಸಗಳಿಂದ ಆಕೆ ನಮಗೆ ಒಲಿದಿದ್ದರೆ ಜೀವನ ಪೂರ್ತಿ ಸಂಪತ್ತು, ಸಮೃದ್ಧಿ, ಹಣವನ್ನು ಕರುಣಿಸುತ್ತಾಳೆ. ಅದೇ ಆಕೆ ನಮ್ಮ ಮೇಲೆ ಮುನಿಸಿಕೊಂಡಿದ್ದರೆ ಖಂಡಿತ ಬಡತನ, ದಾರಿದ್ರ್ಯವನ್ನು ಕರುಣಿಸುತ್ತಾಳೆ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಸರ್ವೇ ಸಾಮಾನ್ಯ. ಆದರೆ ಕಷ್ಟಗಳು ಬಂದ ಮೇಲೆ ಅದರಿಂದ ಹೊರಬರಲು ಪ್ರಯತ್ನ ಮಾಡುವ ಬದಲು ಕಷ್ಟಗಳು ಬರುವ ಮುನ್ನವೇ ಜಾಗ್ರತೆಯಿಂದ ಇದ್ದರೆ ತುಂಬಾ ಒಳ್ಳೆಯದು. ಈ ಸಸ್ಯಗಳು ಒಣಗಿ ಹೋಗುವುದು. ತುಳಸಿ ಗಿಡ ಮತ್ತು ಮನಿ ಪ್ಲಾಂಟ್ನಂತಹ ಧನಾಗಮನವನ್ನು ಸೂಚಿಸುವ ಸಸ್ಯಗಳು ಒಣಗಿ ಹೋಗುತ್ತವೆ. ಉತ್ತಮ ಆರೈಕೆ ಮಾಡಿದ ನಂತರವೂ ಈ ಸಸ್ಯಗಳು ಪದೇ ಪದೇ ಒಣಗುತ್ತಿದ್ದರೆ ಇದು ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾಳೆ ಎಂಬುದರ ಸೂಚನೆಯಾಗಿದೆ. ಹೌದು, ತುಳಸಿ ಗಿಡ ಮನೆಗೆ ಶ್ರೀರಕ್ಷೆಯಾಗಿರುತ್ತದೆ. ಮನೆಗೆ ಯಾವ ದುಷ್ಟ ಶಕ್ತಿಗಳು ಬಾರದಂತೆ ತಡೆದು ಮನೆಯವರಿಗೂ ಅದೃಷ್ಟ ನೀಡುವ ತುಳಸಿ ಗಿಡವು ಆಗಾಗ ಮನೆಯಲ್ಲಿ ಒಣಗುತ್ತಾ ಹೋದರೆ ಮನೆಯವರಿಗೆ ನೆಗೆಟಿವ್ ಶಕ್ತಿಗಳಿಂದ ತೊಂದರೆಯಾಗುತ್ತದೆ. ಇದು ಭವಿಷ್ಯದಲ್ಲಿ ಕೆಲವು ಅಶುಭ ಘಟನೆಯ ಸಂಭವವನ್ನು ಸೂಚಿಸುತ್ತದೆ. ಇದು ಸಂಭವಿಸಿದಲ್ಲಿ ತುಳಸಿ ದೇವಿಯ ಬಳಿ ಕ್ಷಮೆಯನ್ನು ಕೇಳಬೇಕು. ನಂತರ ಒಣಗಿ ಹೋದ ತುಳಸಿ ಗಿಡವನ್ನು ತೆಗೆದು ಅದೇ ಜಾಗದಲ್ಲಿ ಹೊಸ ತುಳಸಿ ಗಿಡವನ್ನು ನೆಡಬೇಕು. ಪ್ರತಿದಿನ ಸಂಜೆ ತುಳಸಿಯ ಬಳಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಮನಿ ಪ್ಲಾಂಟ್ಗೆ ಪವಿತ್ರ ದಾರವನ್ನು ಕಟ್ಟಿಡಿ. ಆದರೆ ಮನೆಯಲ್ಲಿ ಒಣಗಿದ ತುಳಸಿ ಗಿಡಗಳನ್ನು ಇಡಬೇಡಿ. ಒಣಗಿದ ತುಳಸಿ ಗಿಡವನ್ನು ಹರಿಯುವ ನೀರಿನಲ್ಲಿ ಬಿಡಿ. ಎಲ್ಲೆಂದರಲ್ಲಿ ಎಸೆಯಬೇಡಿ. ಪದೇ ಪದೇ ಇವುಗಳು ಕಳೆದು ಹೋಗುವುದು. ನಿಮ್ಮ ಆಭರಣ ಅಥವಾ ಹಣ ಪದೇ ಪದೇ ಕಳ್ಳತನವಾಗುತ್ತಿದ್ದರೆ ಅಥವಾ ಕಳೆದು ಹೋಗುತ್ತಿದ್ದರೆ ಜಾಗರೂಕರಾಗಿರಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟುಕೊಳ್ಳುವಾಗ ಜಾಗರೂಕರಾಗಿರಿ. ಅಲ್ಲದೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಕೇಸರಿಯೊಂದಿಗೆ ಬೆರೆಸಿದ ಖೀರನ್ನು ಆಕೆಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸಿ. ನಂತರ ಪ್ರಸಾದವನ್ನು ಬಡವರಿಗೆ ಹಂಚಿ ಮತ್ತು ನೀವು ತೆಗೆದುಕೊಳ್ಳಿ. ಮನೆಯಲ್ಲಿ ಎಲೆಕ್ಟ್ರಿಕ್ ವಸ್ತುಗಳು ಕೆಟ್ಟು ಹೋಗುವುದು. ಟಿವಿ, ಫ್ಯಾನ್, ಫ್ರಿಡ್ಜ್, ಬಲ್ಬ್ಗಳು ಆಗಾಗ ನಿರಂತರವಾಗಿ ಒಂದೇ ಸಮಯಕ್ಕೆ ಕೆಟ್ಟು ಹೋದರೆ ಮನೆಯಲ್ಲಿ ಹೆಚ್ಚು ನೆಗೆಟಿವ್ ಶಕ್ತಿ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆಗ ಮರೆಯದೆ ಕೆಲವು ಪರಿಹಾರಗಳನ್ನು ಪಾಲಿಸಿ. ಮನೆಯಲ್ಲಿ ನೆಗೆಟಿವ್ ಶಕ್ತಿಗಳ ಪ್ರಭಾವ ಕೆಲಸ ಮಾಡದಂತೆ ಮಾಡಬೇಕು. ನೆಗೆಟಿವ್ ಶಕ್ತಿ ಹೊರ ಹೋಗಲು, ಮನೆಗೆ ಅದೃಷ್ಟ ಬರಲು ಕೆಲವು ಪರಿಹಾರಗಳನ್ನು ಇಲ್ಲಿ ನೋಡಿ. ಕನ್ನಡಿ, ಗಾಜಿನ ವಸ್ತುಗಳು ಹೆಚ್ಚು ಬಾರಿ ಮನೆಯ ಒಬ್ಬ ಸದಸ್ಯನಿಂದ ನಿರಂತರವಾಗಿ ಬಿದ್ದು ಒಡೆದು ಹೋದರೆ, ಮುರಿದರೆ ಖಂಡಿತವಾಗಿ ಯಾವುದೋ ಒಂದು ಕಷ್ಟ, ಅನಾರೋಗ್ಯ ಸಮಸ್ಯೆ ಮುಂದೆ ಕಾದಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಪದೇ ಪದೇ ಆ ತಪ್ಪು ಮನೆಯಲ್ಲಿ ಆಗದಂತೆ ನೋಡಿಕೊಳ್ಳಬೇಕು. ಗಾಜಿನ ವಸ್ತು ಅಥವಾ ಕನ್ನಡಿ ಒಡೆದು ಹೋದರೆ ದುರಾದೃಷ್ಟದ ಸಂಕೇತ. ಶುಭ ಕಾರ್ಯಗಳು ನಡೆಯುವಾಗ, ಹಬ್ಬಗಳ ದಿನಗಳಂದು ಮನೆಯಲ್ಲಿ ಜಗಳಗಳು ಆದರೆ ಇದ್ದಕ್ಕಿದ್ದಂತೆ ಮನೆಯವರ ನಡುವೆ ಕೋಪ, ಮನಸ್ತಾಪ ಹೆಚ್ಚಾದರೂ ಕೂಡ ಮುಂದಿನ ದಿನಗಳಲ್ಲಿ ಕಷ್ಟಗಳು ಬರುವ ಸೂಚನೆಯನ್ನು ನೀಡುತ್ತದೆ. ಮನೆ ಹೊರಗಡೆ ರಾತ್ರಿ ಸಮಯದಲ್ಲಿ ಬೆಕ್ಕುಗಳು ಜಗಳವಾಡುವುದು, ನಾಯಿಗಳು ಅಳುವುದು ಕೆಟ್ಟ ಸಮಯ ಆರಂಭವಾಗುವ ಸಂಕೇತವಾಗಿದೆ. ಆ ಮನೆಯಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಹಲ್ಲಿಗಳು ಜಗಳವಾಡುವುದನ್ನು ನೋಡಬಾರದು. ಕೆಟ್ಟ ಸಮಯ ಆರಂಭವಾಗುವ ಮುನ್ನ ಎಣ್ಣೆ ಹಾಗೂ ತುಪ್ಪ ಮನೆಯಲ್ಲಿ ಆಗಾಗ ಚೆಲ್ಲುವುದು, ಕೈ ಜಾರಿ ಎಣ್ಣೆ, ತುಪ್ಪದ ಬಾಟಲಿ ಬೀಳುವುದು ಆಗುತ್ತದೆ. ಮನೆಯವರಿಗೆ ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ದೇವರಿಗೆ ಹಚ್ಚಿದ ದೀಪಗಳು ಗಾಳಿಗೆ, ನಾನಾ ಕಾರಣಗಳಿಗೆ ಆರಿ ಹೋಗುವುದು ಸಹಜ. ಆದರೆ ನಿರಂತರವಾಗಿ ದೇವರಿಗೆ ಹಚ್ಚಿದ ದೀಪ, ಆರತಿಗಳು ಆರಿದರೆ ಇದು ಮನೆಗೆ ದಾರಿದ್ರ್ಯ ಹಾಗೂ ಕಷ್ಟಗಳ ಸೂಚನೆ ಎಂದು ಭಾವಿಸಬೇಕು.
ನೀರು ವ್ಯರ್ಥವಾಗುವುದು. ಮನೆಯಲ್ಲಿ ಯಾವುದೇ ನಲ್ಲಿಯಿಂದ ನೀರು ತೊಟುಕುತ್ತಿದ್ದರೆ ಅಥವಾ ಯಾವುದೇ ರೀತಿಯಲ್ಲಿ ನೀರು ವ್ಯರ್ಥವಾಗುತ್ತಿದ್ದರೆ ಅದನ್ನು ತಕ್ಷಣವೇ ಸರಿ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಅದು ಸಂಪತ್ತು ಮತ್ತು ಗೌರವದ ನಷ್ಟಕ್ಕೆ ಕಾರಣವಾಗುತ್ತದೆ. ಮನೆಯ ನಲ್ಲಿಯಿಂದ ನೀರು ಹರಿಯುತ್ತಿದ್ದರೆ ನಿಮ್ಮಲ್ಲಿನ ಸಂಪತ್ತು ಅಥವಾ ಹಣ ಕೂಡ ಅದೇ ರೀತಿ ಹರಿದು ಹೋಗುತ್ತಿದೆ ಎಂಬುದನ್ನು ಇದು ಸೂಚಿಸುತ್ತದೆ. ಈ ನಾಣ್ಯಗಳು ಕಳೆದು ಹೋಗುವುದು. ಯಾವುದೇ ಶುಭ ದಿನದಂದು ಖರೀದಿಸಿದ ಲಕ್ಷ್ಮೀ ದೇವಿಯ ಚಿತ್ರವಿರುವ ನಾಣ್ಯಗಳು ಕಳೆದು ಹೋದರೆ ಅದು ಶುಭವಲ್ಲ, ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದರರ್ಥ ಲಕ್ಷ್ಮೀ ದೇವಿಗೆ ನಿಮ್ಮ ಬಳಿ ಇರಲು ಇಷ್ಟವಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಈ ರೀತಿಯಾದರೆ ತಕ್ಷಣವೇ ಹೊಸ ಲಕ್ಷ್ಮೀ ದೇವಿಯ ಚಿತ್ರವಿರುವ ನಾಣ್ಯವನ್ನು ತೆಗೆದುಕೊಂಡು ಬಂದು ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು. ನಿಮ್ಮ ಜೀವನದಲ್ಲಿ ಈ ಸೂಚನೆಗಳಲ್ಲಿ ಒಂದು ಸೂಚನೆ ಸಂಭವಿಸಿದರೂ ಅದು ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಕೋಪಿಸಿಕೊಂಡಿರುವ ಅಥವಾ ಅಸಮಾಧಾನಗೊಂಡಿರುವ ಸೂಚನೆಯಾಗಿದೆ. ಈ ರೀತಿಯಾದಾಗ ನೀವು ಎಲ್ಲಿ ತಪ್ಪು ಮಾಡುತ್ತಿದ್ದೀರಿ ಎಂಬುದನ್ನು ಸರಿಯಾಗಿ ಯೋಚಿಸಿ ನಂತರ ಅವುಗಳು ನಿಮ್ಮಿಂದ ಇನ್ಮುಂದೆ ಆಗದಂತೆ ನೋಡಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.